ಲೈವ್ ಬಂದಿದ್ದೀನಿ. ಇದು ಏನಾಗತ್ತೆ ಅಂದರೆ ತೊಗೊಬೇಕು. ಎಲ್ಲರ ಫೇವ್ರೆಟ್ ಟಾಪಿಕ್ ಯಾವುದು? ಮದುವೆ. ಹುಡುಗರು, ಹೈಸ್ಕೂಲ್ ಹುಡುಗರು ಕೇಳ್ತಾರೆ ಮದುವೆ ಬಗ್ಗೆ. ಏನಂತೀರ? ಏನಂತೀರ? ತಪ್ಪು. ಆ ಏಜಲ್ಲಿ ಓದೋದ ಕಡೆ, ಆಟದ ಕಡೆ, ಬೇರೆ ಏನಾದ್ರು ಹೊಸ ಏನಂತೀರ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡಬೇಕು. ಆದರೂ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು, ಬ್ರೇಕಪ್ಪು 9-10ನೇ ಕ್ಲಾಸಲ್ಲಿ ಇರ್ತಾರೆ, ಆಗಲೇ ಬ್ರೇಕಪ್ಪು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಒಂದು ಬ್ರೇಕಪ್ ಆದರೆ ಕಡಿಮೆ ಅಂದರೆ ಒಂದು ವರ್ಷ 2 ವರ್ಷನಾರು ತಿಳ್ಕೊಬೇಕು. ಬ್ರೇಕಪ್ಪು ಯಾಕಾಯಿತು, ನಿಮ್ಮ ಕಾರಣದಿಂದ ಆಯಿತಾ, ಇಲ್ಲ ಏನು ಎಕ್ಸ್ಪೆಕ್ಟೇಷನ್ನು, ಏನು ಕೆಲವೊಂದು ಕಾರಣಗಳು ತಿಳಿದೇ ಇದ್ದರೆ ಒಳ್ಳೆಯದು. ಕೆಲವೊಂದು ಕಾರಣಗಳನ್ನ ತಿಳ್ಕೊಬೇಕು. ಸೊ ನೀವು ಏನಂತೀರ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ತಾ ಇದು ಮಾಡ್ತಾ ಹೋದರೆ ಬ್ರೇಕಪ್ಪನ್ನು ಚಕ್ರವ್ಯೂಹ, ಬ್ರೇಕಪ್ಪಿಂದ ಬ್ರೇಕಪ್, ಇನ್ನೊಂದು ಬ್ರೇಕಪ್, 2-3 ಬ್ರೇಕಪ್, ಅಲ್ಲಿ 2-3 ಇಲ್ಲ, ಎರಡಂತೂ ಆಗ 2 ಬ್ರೇಕಪ್ ಅಂದು ಆಗಿರುತ್ತೆ ಕಾಲೇಜ್ ಬರೋ ಹೊತ್ತಿಗೆ. ನೀವು ತಿಳ್ಕೊಳ್ಬೇಕಾಗಿರೋದು ತಿಳ್ಕೊಂಡಿರಲ್ಲ, ಅದಕ್ಕೆ ಮತ್ತೆ ಬ್ರೇಕಪ್ ಆಗ್ತಾ ಇರತ್ತೆ ಅಷ್ಟೆ. ಸೊ ನೀವು ಏನಂತೀರ, ರಾಶಿ ಫಲ, ಕರ್ಮಫಲ, ಆಮೇಲೆ ನಿಮ್ಮ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಆಮೇಲೆ ಅವರ ಒಂದು ಮನೆಯ ಒಂದು ಏನಂತೀರ ಪರಿಸ್ಥಿತಿಗಳು ಯಾವ ಥರ ಇದೆ, ಅದನ್ನು ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಅವ್ರಿಗೇನು ಕಷ್ಟದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಕಷ್ಟದಲ್ಲಿ ಯಾರು ಸಹಾಯ ಮಾಡ್ತಾರೋ ಅವ್ರನ್ನ ಇಷ್ಟಪಡೋದು ಕಡಿಮೆ. ಅಂದರೆ ಕಷ್ಟದಲ್ಲಿ ಸಹಾಯ ಮಾಡಬಾರ್ದು ಅಂತಲ್ಲ, ಕೆಲವರು ಕಷ್ಟದಲ್ಲಿ ಯಾರು ಸಹಾಯ ಮಾಡ್ತಾರೋ ಮತ್ತೆ ಅವ್ರನ್ನೇ ಅವ್ರ ಜೊತೆನೇ ಜಾಸ್ತಿ ಟೈಮ್ ಕಳಿಬೇಕು ಅಂತ ಇಷ್ಟಪಡ್ತಾರೆ. ಅಂದರೆ ಮನಸ್ಸು, ಇಬ್ಬರು ಮನಸ್ಸಿನ ಬಗ್ಗೆ ತಿಳ್ಕೊಳ್ತಾ ಒಟ್ಟಿಗೆ ಇದ್ದರೆ ಅಷ್ಟೇನು ಗಲಾಟೆ ಆಗಲ್ಲ. ಒಬ್ಬರು ತಿಳ್ಕೊಂಡು ಇನ್ನೊಬ್ಬರು ತಿಳ್ಕೊಂಡಿಲ್ಲ ಅಂದರೆ
ಆವಾಗ ಗಲಾಟೆ ಜಾಸ್ತಿ ಆಗೋದು. ತಿಳ್ಕೊಂಡ್ರೆ ಇಬ್ಬರು ತಿಳ್ಕೊಬೇಕು, ಇಲ್ಲ ಅಂದರೆ ಇಬ್ಬರು ತಿಳ್ಕೊಬಾರ್ದು. ಇಬ್ಬರು ತಿಳ್ಕೊಳ್ಳಿಲ್ಲ ಅಂದರೂ ಜಾಸ್ತಿ ಗಲಾಟೆಯಾಗಿ ಬೇಗ ಬೇರೆ ಆಗ್ತೀರ. ಇಬ್ಬರು ತಿಳ್ಕೊಂಡ್ರೆ ಗಲಾಟೆಗಳಾದರೂ ನಿಭಾಯಿಸ್ಕೊಂಡು ಹೋಗ್ತೀರ. ಸೊ ಹಿಂದೆ ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇನ್ನೊಬ್ಬರ ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ಮೊದಲು ನಮ್ಮ ಬಗ್ಗೆ ತಿಳ್ಕೊಬೇಕು. ಸೊ ಹೈಸ್ಕೂಲು ಕಾಲೇಜಲ್ಲೆಲ್ಲ ಓದಿ ಫ್ರೆಂಡ್ಸ್ ಅಂತ ಇರಲಿ, ಅದು ಟೈಮ್ ಕೊಡಬೇಕು. ಹಿಂದೆ 3-4 ದಿನ ಹಿಂದೆ ಹಿಂದಿಲಿ ಒಂದು ವಿಡಿಯೋ ಮಾಡಿದ್ದೆ. ಒಂದು ರಾಶಿ, ಈ ರಾಶಿಯವರು ಒಂದು ಸೆಟ್ ಆಗ್ತಾರೆ ಅಂತ. ಅಂದರೆ ಕಟಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಫ್ರೆಂಡ್ ಆಗೋದು, ಇಲ್ಲ ಕಟಕ ರಾಶಿಯವರಿಗೆ ಯಾವುದು ಕಟಕ ರಾಶಿ ಜಲತತ್ವ, ಮೀನರಾಶಿ ಜಲತತ್ವ. ಅವರು ಯೋಚನೆಗಳು ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ, ಆದರೆ ಬೇರೆ ಇದಕ್ಕಿಂತ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ಎಷ್ಟು ಖುಷಿಯಾಗಿರ್ತೀರೋ ಅಷ್ಟೇ ಗಲಾಟೆನೂ ಮಾಡ್ಕೊಳ್ತೀರಾ ಅಂತಲೂ ಹೇಳ್ತಾರೆ. ಸೊ ನೀವು ಗಲಾಟೆ ಮಾಡ್ಕೊಳಲ್ಲ, ಯೋಚನೆಗಳ ಕಡೆ ಗಮನ ಕೊಟ್ಟು ಖುಷಿಯಾಗಿ ಇರ್ತೀವಿ ಅಂದರೆ ಇರ್ಬೋದು. ಅದೇ ಹೇಳಿದಲ್ಲ, ನೀರು ಮತ್ತು ಭೂಮಿ ಅದೊಂದು ಹತ್ತಿರ ಅಂದರೆ ಮ್ಯಾಚಿಂಗ್ ಆಗುತ್ತೆ. ಗಾಳಿ ಮತ್ತು ಬೆಂಕಿ ತತ್ವಗಳು ಅದು ಮ್ಯಾಚಿಂಗ್ ಆಗುತ್ತೆ. ಅಂದರೆ ಯಾವ ರಾಶಿ ಯಾವ ತತ್ವ ಅನ್ನೋದು, 12 ರಾಶಿ 4 ಬೇರೆ ಬೇರೆ ತತ್ವಗಳ ಇದು ಮಾಡಿದ್ದಾರೆ. ಸೊ ಅಗ್ನಿ ತತ್ವ 3 ರಾಶಿಗಳು, ವಾಯು ತತ್ವ 3 ರಾಶಿಗಳು, ಜಲತತ್ವ 3 ರಾಶಿಗಳು, ಮತ್ತು ಭೂಮಿ ತತ್ವ 3 ರಾಶಿಗಳು. ಸೊ 12 ರಾಶಿನ 4 ತತ್ವಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದೆಲ್ಲ ಏನಂತೀರ, ಈ ವಿಡಿಯೋದಲ್ಲೆಲ್ಲ ಎಷ್ಟು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಬಂದು ನೀವೇ ಕೇಳಿ ತಿಳ್ಕೊಬೇಕಾಗತ್ತೆ. ಕೆಲವೊಂದು ಏನಂತೀರ, ರಾಶಿ ಫಲ ಅಷ್ಟೇ ಅಲ್ಲ, ಕರ್ಮಫಲ ಏನಿದೆ ಅದು ಗೊತ್ತಾಗಲ್ಲ. ರಾಶಿಫಲ, ಕರ್ಮಫಲ ಮತ್ತು ಮೈಂಡ್ಸೆಟ್ಟು ಎಲ್ಲದು ನೋಡಿ ಮತ್ತೆ ಇಬ್ಬರು ಹುಡುಗ ಅವನ ಮನಸ್ಸಿನ ಬಗ್ಗೆ ತಿಳ್ಕೊಬೇಕು, ಮತ್ತು ಹುಡುಗಿ ಅವ್ರ ಮನಸ್ಸಿನ ಬಗ್ಗೆ ತಿಳ್ಕೊಬೇಕು. ಹುಡುಗಿ ನನ್ನ ಬಗ್ಗೆ ತಿಳ್ಕೊಳ್ಳಿ, ಹುಡುಗ ನನ್ನ ಬಗ್ಗೆ ತಿಳ್ಕೊಂಡು ಆಗಲ್ಲ. ಏನಂತೀರ, ನೀರಲ್ಲಿ ಮೀನಿನ ಹೆಜ್ಜೆ ಹುಡುಕ್ದಂಗೆ ಇನ್ನೊಬ್ಬರು ಮನಸ್ಸನ್ನು ಏನಾಗ್ತದೆ ಅಂತ ತಿಳ್ಕೊಳೋದು. ನಿಮ್ಮ ಮನಸ್ಸನ್ನು ನೀವು ತಿಳ್ಕೊಬೋದು. ಸೊ ಇನ್ನೊಬ್ಬರು ಮನಸ್ಸನ್ನು ತಿಳ್ಕೊಬೇಕಂದ್ರೆ
ನೀವು ಒಂದು ಸಾಧನೆ ಮಾಡಿರ್ಬೇಕು. ಆ ಒಂದು ಸಾಧನೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಬೋದು. ಬಟ್ ಸಾಧಾರಣವಾಗಿ ಇನ್ನೊಬ್ಬರು ಮನಸ್ಸನ್ನು ತಿಳ್ಕೊಳೋದು ಕಷ್ಟ ಇದೆ. ಅದು ಏನಕ್ಕೆ ಕಷ್ಟ ಇದೆ, ಅದೆಲ್ಲ ನಿಮ್ಮ ಮನಸ್ಸನ್ನು ತಿಳ್ಕೊಳೋದೇ ಕಷ್ಟ ಇದೆ. ಇನ್ನೊಬ್ಬರು ಮನಸ್ಸನ್ನು ತಿಳ್ಕೊಳೋದು ಇನ್ನೂ ಕಷ್ಟ ಇದೆ. ಸೊ ಮದುವೆ ಇದಕ್ಕೆ ಮುಂಚೆ ಬಂದು ಏನಂತೀರ, ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಥರ ಇವರು ಸೂಟ್ ಆಗ್ತಾರೆ ಅಂತ ಅದನ್ನು ತಿಳ್ಕೊಬೋದು. ನಿಮ್ಮ ಬಗ್ಗೆನೂ ತಿಳ್ಕೊಬೋದು, ನಿಮಗೆ ಯಾವ ಥರ ಇವರು ಸೂಟ್ ಆಗ್ತಾರೆ ಅಂತ ಅದನ್ನು ತಿಳ್ಕೊಂಡು ಮದುವೆ ಆಗಬೇಕು. ಮದುವೆ ಆಗೋಕ್ಕೆ ಒಂದು ಹುಡುಗಿ ಅಷ್ಟೇ ಸಾಕು ಅಂತಾಗಿದ್ದರೆ ಈ ರಾಶಿ, ಜ್ಯೋತಿಷ್ಯ, ಸೈಕಾಲಜಿ, ಸಮಾಜಶಾಸ್ತ್ರ, ಕಾನೂನು, ಏನಂತೀರ, ಸಾಕಷ್ಟು ಒಂದು ಮದುವೆ ಸುತ್ತ ಸಾಕಷ್ಟು ಜನಗಳ ನಿರೀಕ್ಷೆ ಇರುತ್ತೆ. ಸೊ ಅದನ್ನು ಇಬ್ಬರೇ ನಿಭಾಯಿಸೋದು ಅಂತಲ್ಲ, ಮದುವೆ ಅನ್ನೋದು ಇಬ್ಬರು ನಡುವಿನ ಅಷ್ಟೇ ಸಂಬಂಧ. ಬೇರೆಯವರು ಹೀಗೆ ಬರ್ತಾರೆ, ಸಿಗ್ತಾರೆ, ಅವ್ರಿಗೆ ಅನಿಸಿದ್ದೇನೋ ಹೇಳ್ತಾರೆ, ಹೋಗ್ತಾರೆ. ಸೊ ಮದುವೆ ಸರಿಯಾಗಿ ಯೋಚಿಸಿ ತಿಳ್ಕೊಂಡು ಮದುವೆ ಆಗಬೇಕು. ಸೊ ಜಾಸ್ತಿ ಇದು ಇಂಡಿಯಾದಲ್ಲಿ ಜಾಸ್ತಿ ಜನ, ಮೆಜಾರಿಟಿ ಜನ ಮದುವೆ ಒಂದು ಸಲ ಆಗ್ತಾರೆ ಅಲ್ವಾ. ಅದಕ್ಕೆ ಆ ಒಂದು ಸಲ ಆಗೋ ಮದುವೆಗೆ ನೀವು ಏನಂತೀರ, ಈ IAS, IPS ಅದೆಲ್ಲದಕ್ಕಿಂತ ಜಾಸ್ತಿ ತಯಾರಿ ಮಾಡ್ಕೊಬೇಕಾಗತ್ತೆ. ಅದೆಲ್ಲದಕ್ಕಿಂತ ಜಾಸ್ತಿ ತಯಾರಿ ಮಾಡಿಕೊಂಡು ಮದುವೆ ಆಗಬೇಕು. IAS, IPS ಎಲ್ಲ ಏನೂ ಅಲ್ಲ. ಒಂದು ಮದುವೆ ಆಗಿ ಒಟ್ಟಿಗೆ 30-35 ವರ್ಷ ಒಟ್ಟಿಗೆ ಇರಬೇಕು ಅಂದರೆ ಅದು IAS, IPS ಆದರೆ ಏನು, 5 ವರ್ಷಕ್ಕೂ ಊರೂರು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಇವತ್ತು ಈ ಊರಿದ್ರೆ ನಾಳೆ ಇನ್ನೊಂದು ಊರು. ಮದುವೆಯಲ್ಲಿ ಆ ಥರ ಆಗಲ್ಲ. ಹಾಗಾಗಿ ಮದುವೆಗೆ IASಗಿನ್ನ ಜಾಸ್ತಿ ತಯಾರಿ ಮಾಡ್ಕೊಬೇಕು. ಹುಡುಗಿಯರಿನ್ನೂ ತಯಾರಿ ರೆಡಿಯಾಗಿ ಮನಸ್ಸನ್ನು, ಮದುವೆಯ ಒಂದು ಇದಕ್ಕೆ ಮನಸ್ಸನ್ನು ರೆಡಿಯಾಗಿ ಮದುವೆ ಆಗಬೇಕು ಹುಡುಗಿಯರು. ಬನ್ನಿ, ಇನ್ನೂ ತುಂಬ ಏನಂತೀರ, ನಿಮಗೇನೆಲ್ಲ ಗೊತ್ತಿಲ್ಲ ವಿಚಾರಗಳು ಅದನ್ನೆಲ್ಲ ತಿಳ್ಕೊಬೋದು. ಒಂದು ಸಲ ರಿಜಿಸ್ಟರ್ ಮಾಡ್ಕೊಂಡು ನೋಡಿ, ಆಮೇಲೆ ಏನೇನೆಲ್ಲ ವಿಚಾರಗಳಿದೆ, ಇಷ್ಟೆಲ್ಲ ಇದೆಯಾ ಒಂದು ಮದುವೆ ಹಿಂದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ.